ಆಶಾ, ಬ್ರೋಕರ್ ಬಂದಿದ್ದ. ಬಂದು ಫೋಟೋನ ನಿನ್ ಫೋನಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗವ್ನಿ. ಈಗ ತಾನೇ ಬಂದು ಈಗ ಹೋದ. ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಕಳಿಸು ಅಂತ ನಿನ್ನ ನಂಬರೇನಿಗೆ ಕೊಟ್ಟಿದ್ದೀನಿ ಬ್ರೋಕರ್ಗೆ. ಕಳಿಸ್ತಾನಂತೆ. ಹೆಂಗೋ ಒಳ್ಳೆ ಹುಡುಗನೇನೆ ಹುಡುಕೊಡಪ್ಪ ಅಂತ ಎಲ್ಲ ಹೇಳ್ದೆ. ಆಯಿತು, ಹುಡುಗಿ ಕೊಡ್ತೀನಿ. ಒಳ್ಳೆ ಹುಡುಗನೇನೆ, ತಲೆ ಕೆಡಿಸ್ಕೊಬೇಡಿ. ಒಂದು ಹುಡುಗನ ನೋಡಿದ್ದೀನಿ. ಆ ಹುಡುಗ ನಿಮ್ಮ ಹುಡುಗಿಗೂ ಇಷ್ಟ ಆತಾನೆ, ಕಳಿಸ್ತೀನಿ ಫೋಟೋವ ಅಂತ ಹೇಳ್ಬಿಟ್ಟು ಹೇಳ್ದ. ನೋಡಮಿ, ಮದುವೆ ಮಾಡ್ಕೊಳ್ಳೋದು ಒಂದು ಕಿತ. ಈಗಲೇ ಹೇಳಿದ್ದೀನಿ, ನನ್ನ ಮಾತು ಕೇಳು. ನೋಡಿ ಮಾಡಿ ಒಳ್ಳೆ ಹುಡುಗನ ಮದುವೆ ಮಾಡ್ಕ. ನಮ್ಗೇನು ದುಡ್ಡು ಕಾಸಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯೊಳಿನೇ ಮಾಡ್ಕೊತೀನಿ ಅಂತ ನಿಮ್ಮಮ್ಮ ಹೇಳೈತೆ. ಮನೆಯೊಳಿನೇ ಮಾಡ್ಕೊಂಡು ಮನೆಯಾಗೆ ನೀನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡು. ಇನ್ನು ಮ್ಯಾಲೆ ಅದು ಇದು ಅಂತ ಯೋಚನೆ ಮಾಡಿದಂಗೆ ಎಂಥ ಹುಡುಗ ಬೇಕು ಅಂತ ಹುಡುಗನ ಮದುವೆ ಮಾಡ್ಕ, ಸರಿನಾ? ಇನ್ನೊಂದು ಕಿತ ಇದೊಂದು ಜೀವನದಾಗ ಅಡಗ್ಬಿಟ್ಟೆ ಅಂದರೆ ಇನ್ನು ನನ್ನ ಜೀವನ ಸಿಗೋಕ್ಕಿಲ್ಲ ನಿನಗೆ. 2 ಮದುವೆ ಮಾಡ್ಕೋಬೋದು, 3 4 ಮದುವೆ ಮಾಡ್ಕೊಳಕ್ಕಾಯ್ತದ? ನೀನೇ ಯೋಚನೆ ಮಾಡು ಒಂದು ಕಿತ. ಇಲ್ಲ ಚಿಕ್ಕಮ್ಮ, ನಾನು ಅನ್ಕೊಂಡಿದ್ದೀನಿ ಈ ಮದುವೆ ಸೆಟ್ ಆದ್ರೆ ಇನ್ನು 6 ತಿಂಗಳು ಮದುವೆ ಮಾಡ್ಕೊಳಕ್ಕಿಲ್ಲ. ಆ ಹುಡುಗನ ಜೊತೆ ಮಾತಾಡಿ, ಆ ಹುಡುಗನ ಜೊತೆ ಪಳಗಿ, ಆ ಹುಡುಗ ನನಗೆ ಸೆಟ್ ಆಯ್ತಾನ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ ಮಾಡಿ ಎಲ್ಲ ಮಾಡಿ ನಿಧಾನಕ್ಕೆ ಮಾಡೋದು. ನೋಡು, ಅಮೇರಿಕ ಹುಡುಗ ಬೇಕು, ಆಫ್ರಿಕಾ ಹುಡುಗ ಬೇಕು, ಇವೆಲ್ಲ ಮಾಡಿಕಬೇಡ. ನಾನು ವಯ್ಯಂಗೆ ಹೇಳೇ ಕಳಿಸಿದ್ದೀನಿ. ಯಾವ ಅಮೇರಿಕ ಹುಡುಗನೂ ಬೇಡ ನಮಗೆ, ಯಾವ ನನ್ನ ಮಗನೂ ಬೇಡ ನಮಗೆ. ಏನಿದ್ರು ಮರ್ಯಾದೆ ನನಗೆ ನನ್ನ ಮಗಳು ನೋಡ್ಕೊಳ್ಳೋ ಅಂತ ಹುಡುಗ ಬೇಕು ಅಂತ ನಾನೇ ಹೇಳಿ ಕಳಿಸಿದ್ದೀನಿ. ನೋಡು, ನೀನು ಅದ್ರಾಗೇನೆಯ ಇರು. ನೀನು ಅಂಥವ್ನು ಬೇಕು ಇಂಥವ್ನು ಬೇಕು ಅಮ್ಮಯ್ಯ, ಯಾರು ಸರಿಯಾಗಿರೋನು ಸಿಗೋಕ್ಕಿಲ್ಲ, ಸರಿನಾ? ಸುಮ್ಮನೆ ಅಮೇರಿಕ ಅಂತಾರೆ. ಅಲ್ಲಿ ಹೋಗಿ ನೀನು ಮುಸುರೆ ತೊಳೆಯೋಕೆ ಯಾಕೆ ಅಲ್ಲಿ ಏನು ಮಾಡ್ತಾರೋ ಏನು ಕತೆಯೋ ನಿನಗೂ ಗೊತ್ತಾಗಕ್ಕಿಲ್ಲ. ಸರಿ ಇಲ್ಲ ಕಣಮ್ಮಿ, ಪ್ರಪಂಚ ಸಾಕು, ನಮ್ಮ ದೇಶನೇ ಚೆನ್ನಾಗೈತೆ. ಸರಿ ಚಿಕ್ಕಮ್ಮ, ಆಯಿತು, ನೀವು ಹೇಳ್ದಂಗೆ ಏನೇ ಆಯಿತು. ಎಂಥ ಹುಡುಗನಾಗಲಿ ಒಟ್ನಾಗ ಒಳ್ಳೆ ಹುಡುಗ ಆಗಿರಬೇಕು, ಚೆನ್ನಾಗಿ ನೋಡ್ಕೋಬೇಕು. ಇದನ್ನೇ ತಲೆನಾಗಿಕ್ಕ, ಸರಿನಾ? ಮನೆಗೆ ಕರ್ಕೊಬಿಟ್ಟು ಬಂದು ಹುಡುಗನ ಇರಿಸ್ಕೊಳ್ಳೋಣ, ನಮ್ಗೆ ಏನು ತೊಂದರೆ ಇಲ್ಲ. ಹೆಂಗೋ ಆಯ್ತದೆ. ನೀನು ಯಾವುದಕ್ಕೂ ಯೋಚನೆ ಮಾಡ್ಕೊಳಕ್ಕೆ ಹೋಗಲೇಬೇಡ ನೀನು. ನೋಡು ಬ್ಯಾಳೆನೇ ಮರ್ತು ಬಿಟ್ಟೆ ತರೋದು. ಅಂಗಡಿಗೆ ಹೋಗಿದ್ನಲ್ಲ, ನೋಡು ಸಾರ್ನ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಬ್ಯಾಳೆ ಎತ್ಕೊಬಿಟ್ಟು ಬಾವಾಗ ಹಂಗೇನೆ ಸಾಂಬಾರಿಗೆ ಬ್ಯಾಳೆನೇ ಇಲ್ಲ. ಮಜ್ಜೆ ಹೇಳಿದ್ರೆ ಪ್ಯಾಟೆಯಿಂದನೇ ತಗೊಬಿಟ್ಟು ಬರ್ತಿದ್ನಲ್ಲ ಚಿಕ್ಕಮ್ಮ. ಸರಿ ಬಿಡಿ, ಈಗ ಒಂದು 5 kg ತಗೊಬಿಟ್ಟು ಬರಲ್ಲ ಸಾಕಾ? 5 kg ಏನಕ್ಕೆ ತತ್ತಿ ಕಡಿಮೆ, ಒಂದು 2 kg ತಗೊಬಿಟ್ಟು ಬಾ. ಈ ಪ್ಯಾಟೆ ಗೀಟೆ ಕಡೆಗೆ ಹೋದಾಗ ಹೋಲ್ಸೇಲ್ ರೇಟ್ಗೆ ತಗೊಬಿಟ್ಟು ಬಂದ್ರೆ ಆಯಿತು. ಇವಾಗ ಸುಮ್ಕೆ ಶಾನೆ ರೇಟ್ ಇಲ್ಲ ಎಲ್ಲನೂ. ಹಳ್ಳಿಗಳ ಕಡೆ ಗೊತ್ತಲ್ಲ ರೇಟ್ ಶಾನೆ. ನೀನು ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಾ. ನಾನು ಅಷ್ಟೊತ್ತಿಗೆ ತರಕಾರಿ ಎಲ್ಲ ತರಕಾರಿ ಕಟ್ ಮಾಡ್ಕೊತೀನಿ ಸಾಂಬಾರ್ಗೆ. ಅಷ್ಟೇ ಚಿಕ್ಕಮ್ಮ, ಇನ್ನೇನಾರ ಬೇಕಾದ್ರೆ ಹೇಳು, ಒಂದೇ ಸಲ ತಗೊಬಿಟ್ಟು ಬರ್ತೀನಿ. ತಿರುಗಿ ನಾನು ತಂದ್ಮೇಲೆ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಹೇಳ್ಬಿಟ್ಟು ನೀನೇನು ಹೇಳ್ಬೇಡ. ಇಲ್ಲ ಏನು ಹೇಳಕ್ಕಿಲ್ಲ. ನೀನು ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಾ. ಹೋಗಿ ಅದೊಂದೇ ನಿನಗೆ ಬೇಕಿರೋದು. ಆಗಲೇ ಹೋಗಿ ತಂದೆ ಎಲ್ಲನೂ. ಈ ಬ್ಯಾಳೆ ನನ್ನ ತಲೆಗೆ ಬರಲಿಲ್ಲ, ಮರೆತೋಗ್ಬಿಟ್ಟೆ. ತಗೊಂಬಿಟ್ಟು ಬಾ ಹೋಗು. ಸರಿ ಆಯಿತು. ಯಪ್ಪ, ಅಂಗಡಿ ಅಂದ್ರೆ ಏನು ಅನ್ಕೊಂಡಿದ್ದೆ? ಒಳ್ಳೆ ವ್ಯಾಪಾರ ಆಗ್ತೈತೆ ಅಂಗಡಿನಾಗೆ. ಇದ್ರ ಜೊತೆ ಇನ್ನೊಂದು ಏನಾರು ಬಿಸ್ನೆಸ್ ಶುರು ಮಾಡಬೇಕಲ್ಲ. ಏನು ಮಾಡೋದು ನೋಡೋಣ. ಹೋಗ್ಬಿಟ್ಟು ಅವ ಅಕ್ಕನ ಹತ್ರನೇ ಮಾತಾಡ್ತೀನಿ, ಏನೋ ಬಿಸ್ನೆಸ್ ಐಡಿಯಾ ಕೊಡ್ತದೆ. ಬೇಕಾದ್ರೆ ನಮ್ಮ ಅಮ್ಮ ಅಂಗಡಿ ನೋಡ್ಕೊತದೆ, ನಾನು ಈಚೆ ಕಡೆ ಬೇರೆ ಏನಾರು ವ್ಯವಹಾರ ನೋಡ್ಕೊಬಿಡ್ಬೋದು. ಬರೀ ಅಂಗಡಿನ ಕುಂತ್ಕೊಂಡ್ರೆ ನೀನು ಆಗಕ್ಕಿಲ್ಲ ಅಲ್ವಾ? ಬೇರೆ ವ್ಯವಹಾರ ಏನಾರು ನೋಡ್ಕೋಬೇಕು, ಕಾಸು ಚೆನ್ನಾಗಿ ಬರೋ ಅಂಥದ್ದು. ನಮ್ಮ ಅಮ್ಮನ ಕಣ್ಣುಂಗಲ್ಲ, ಕಾಸು ಕಾಣಕ್ಕಿಲ್ಲ ನಮ್ಮಮ್ಮ. ಆಗಲೇ ಏನಿಯೋ ಹೊಂಟೋಯ್ತದೆ ನಮ್ಮಮ್ಮ. ಅಯ್ಯೋ, ನಮ್ಮ ಅಮ್ಮನ ಕತೆ ಕಟ್ಕ. ಇದ್ರ ಜೊತೆ ಏನು ಬಿಸ್ನೆಸ್ ಮಾಡಿದ್ರೆ ಉದ್ಧಾರ ಆಯ್ತೀನಿ? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬಿಡ್ಲಾ? ಒಂದೇ ಕಿತ್ತ ಬೇಜಾನ್ ದುಡ್ಡು ಸಿಕ್ಬಿಡ್ತದೆ. ಇಲ್ಲಾಂದರೆ ಏನು ಮಾಡಲಿ? ಯೋಚನೆ ಮಾಡೋಣ. ಅಂಗಡಿ ವ್ಯಾಪಾರ ಅಂತೂ ಚೆನ್ನಾಗತ್ತೈತೆ, ಜೀವನಕ್ಕಂತೂ ಏನೂ ತೊಂದರೆ ಇಲ್ಲ. ನೋಡೋಣ ಏನು ಮಾಡೋದು. 2 kg ಬೇಳೆ ಕೊಡಿ. ಓಹೋ ಚಿನ್ನ, ನೀನಾ? ಓಹೋ, ಮೊದಲನೇ ಕಿತ್ತ ನನ್ನ ಅಂಗಡಿಗೆ ಬರ್ತಾ ಇದೆಯಾ? ಏನು? ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ಕಳ್ತನ ಮಾಡಕ್ಕೆ ಬಂದಿದ್ಯಾ ಅಂಗಡಿನಾಗೆ? ಅಯ್ಯೋ ಆಶಾ, ನಾನೇ ಕಳ್ತನ ಮಾಡಕ್ ಬರಲಿ? ಈ ಅಂಗಡಿ ನಂದೇನೇನೆ, ನಿಜ. ಏನು? ಈ ಅಂಗಡಿ ನಿಂದ? ಹೊಸ್ದಾಗಿ ಓಪನ್ ಆಗೈತಲ್ಲ ಅಂಗಡಿ, ನೀನೇ ಓಪನ್ ಮಾಡಿರೋದು ಈ ಅಂಗಡಿನ? ಸುಳ್ಳು ಹೇಳ್ಬೇಡ. ನಿನ್ನ ಹತ್ರ ದುಡ್ಡೆಲ್ಲಿಂದ ಬಂತು? ನಿಂದ ಅಂಗಡಿ ಅಂತ ಬೇರೆ ಸುಳ್ಳು ಹೇಳ್ತೀಯಾ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ ಆಶಾ? ಇದು ನಂದೇನೆ ಈ ಅಂಗಡಿ, ನಾನೇ ನೋಡ್ಕೊತಾ ಇರೋದು. ಆಗಲೇ ಒಂದು 10 ದಿನದಿಂದ ನಾನೇ ನೋಡ್ಕೊತಾ ಇದ್ದೀನಿ ಅಂಗಡಿಯ. ಚೆನ್ನಾಗಿ ವ್ಯಾಪಾರನೂ ಆಗ್ತೈತೆ. ಶಾರದಾ ಅತ್ತೆಯ ಮಗಳೇ, ಇದೆಲ್ಲ ನಂದೆ ತಗೊಳ್ಳೆ. ಶಾರದಾ ಅತ್ತೆಯ ಮಗಳೇ, ಇದೆಲ್ಲ ನಂದೆ ತಗೊಳ್ಳೆ. ಆ ಸೋಪ್ ಬೇಕಾ ಇಲ್ಲ ಶಾಂಪು ಬೇಕಾ, ನೀ ಏನ್ ಬೇಕೋ ತಗೊಳ್ಳೆ. ಇದೆಲ್ಲ ನಂದೆ ತಗೊಳ್ಳೆ, ಇದೆಲ್ಲ ನಂದೆ ತಗೊಳ್ಳೆ. ಇದೇನಿದು ಆಶ್ಚರ್ಯ ಆಗ್ತೈತಲ್ಲ. ಈ ಕಳ್ಳನ ಮಗ ಅಂಗಡಿ ಇಕ್ಕಕ್ಕ 10 ರೂಪಾಯಿ ದುಡ್ಡಿರಲಿಲ್ಲ, ಅಂಗಡಿನ ಇಕ್ಬಿಟ್ಟವನ. ಈಗ ನೋಡಿದ್ರೆ ಎಲ್ಲ ನಂದೆ ಅಂತವ್ರಲ್ಲ. ಈ ಅಂಗಡಿ ಇಕ್ಕಂದ್ರೆ ದುಡ್ಡಿನಿಂದ ಬಂತು, ಒಂದು ಅರ್ಥ ಆಗ್ತಾ ಇಲ್ವೇ? ಅಂಗಡಿ ಒಳಗಡೆ ಅದು ಬೆಳಗ್ಗೆ ಹೊತ್ತಿನ ಕಳ್ತನ ಮಾಡೋಕ್ಕೆ ಯಾರು ಬರ್ತಾರೆ? ಏನ ಕಳ್ತನಾರೆ ರಾತ್ರಿ ಮಾಡಬೇಕು. ಇವಾಗ ಇವನು ಬೆಳಿಗ್ಗೆ ಬಂದವನೆಂದರೆ ನಿಜವಾಗ್ಲೂ ಇವಂದೇನ ಅಂಗಡಿ? ಇಲ್ಲ ಬಾಯಿ ಬಿಟ್ಟರೆ ಸುಳ್ಳು ಬಗೊಳ್ತಾನೆ ನಾಯಿ ನನ್ನ ಮಗ. ಇಲ್ಲ ಸುಳ್ಳೇ ಇರ್ಬೋದಾ? ಸುಳ್ಳು ಎಲ್ಲ ಜಾಸ್ತಿ ಅವನು. ಇವನು ಹೆಂಗೆ ನಂಬೋದು? ಏನಾರ ಮಾಡ್ಕೊಂಡೆ ಬಿಡು. ಇವಾಗ ಇವನೇನು ನನ್ನ ಗಂಡ ಅಲ್ಲ, ನಾನೇನು ಇವನು ಹೆಂಡ್ತಿನೂ ಅಲ್ಲ. ಡೈವರ್ಸ್ ಆಗೋಗ್ಬಿಟ್ಟೈತಾನೆ. ಇವನ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನೇನು ಕೂತ್ಕೋಬೇಕು? ಇವನು ಬೇಡ, ಇವನು ಸವಾಸನೂ ಬೇಡ, ಏನೂ ಬೇಡ. ದೊಡ್ಡ ನಮಸ್ಕಾರ. ಈ ಅಂಗಡಿನಾಗ ಬ್ಯಾಳೆ ತಗೊಳ್ಳೋದಕ್ಕಿಂತ ಬೇರೆ ಎಲ್ಲಾದರೂ ಹೋಗ್ಬಿಟ್ಟು ಬ್ಯಾಳೆ ತಗೊಬಿಟ್ಟು ಬರೋದು ಎಷ್ಟೋ ವಾಸಿ. ಇವನು ಸವಾಸಕ್ಕೊಂದು ದೊಡ್ಡ ಸಲಾಮು. ಆಶಾ ಆಶಾ, ಅಂಗಡಿ ಎಲ್ಲ ನಿಂದೆ ಅಂತ ಅನ್ಕ. ನಿಂಗೆ ಏನೇನು ಬೇಕೋ ಎಲ್ಲ ತಗೊಂಡೋಗು ಆಶಾ. ನಿಂಗೆ ಏನು ಬೇಕು? ಬೇಳೆ ಬೇಕು ತಾನೆ? ಅಯ್ಯೋ, ಮೂಟೆನೇ ಹೊತ್ಕೊಂಡೋಗು. ಬೇಡ ಅಂದವ್ರು ಯಾರು? ನೋಡು,
ಈ ಮೂಟೆ ಗೀಟೆ ಎಲ್ಲನೂ ಕೊಡೋಕ್ಕೆ ನೀನು ಯಾರು? ನೀನೇ ನನ್ನ ಗಂಡನ, ನಾನೇ ನಿನ್ನ ಹೆಂಡ್ತಿನ? ಅದೆಲ್ಲ ಮುಗ್ದೋಗಿರೋ ಕತೆ. ಆವತ್ತೇ ಹೇಳಿದ್ದೀನಿ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ನಮ್ಮಿಬ್ರದ್ದು ಮುಗಿದೋದ ಅಧ್ಯಾಯ ಅಂತ ಹೇಳ್ಬಿಟ್ಟು. ನಮ್ಮದು ಬುಕ್ ಆಗಲೇ ಕ್ಲೋಸ್ ಆಗೋಗ್ಬಿಟ್ಟೈತೆ, ಮತ್ತೆ ಓಪನ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಯಪ್ಪ, ನೀನು ನಂಬಿಟ್ಟು ನನ್ನ ಜೀವನ ಎಲ್ಲ ಸರ್ವನಾಶ ಮಾಡ್ಕೊಬಿಟ್ಟಿದ್ದೀನಿ ನೋಡು. ಈಗ ಮತ್ತೆ ನೀನು ನನ್ನ ಕೆಣಿಕಂಡು ಬರಬೇಡ. ನೀನು ಅಂಗಡಿನ ಇಕ್ಕ ಇಲ್ಲ ಏನಾರ ಇಕ್ಕ, ಅದನ್ನು ಕಟ್ಕೊಂಡು ನನಗೇನಾಗಬೇಕು? ನನಗಂತೂ ನೀನು ಸಹವಾಸ ನಿನಗೆ ಬೇಕಿಲ್ಲ ಕಣಪ್ಪ, ನಾನು ಹೋಯ್ತೀನಿ. ಆಶಾ, ಆಶಾ, ಪ್ಲೀಸ್ ಆಶಾ, ನನ್ನ ಮಾತು ಕೇಳು ಆಶಾ, ಒಂದೇ ಒಂದು ಚಾನ್ಸ್ ಕೊಡು ಆಶಾ. ನಿನ್ನ ರಾಣಿ ಥರ ನೋಡ್ಕೊತೀನಿ. ನಿನ್ನನ್ನು ನಂಬ್ಕೊಂಡು ಬಂದರೆ ತಿರ್ಬೋಕಿ ಥರ ನೋಡ್ಕತ್ತೀಯ? ತಿರ್ಬೋಕಿ ನನ್ನ ಮಗನೇ, ನೀನು ತಿರ್ಬೋಕಿನೇನಿಯಾ? ಎಂಟಿ ದುಡ್ಡಕ್ಕೆ ಚೆನ್ನಾಗಿ ಮಜಾ ಮಾಡ್ಕೊಂಡು ಬಿದ್ದೀರ ತಿರ್ಬೋಕಿ ನನ್ನ ಮಗ. ನೀನು ಉದ್ದಾರಕ್ಕೆಲ್ಲ ನೀನು ಹಾಳಾಗೇನಿಯ ಹೋಗೋದು ನೋಡು. ನಾನು ಸವಾಸಕ್ಕೆ ಬರಬೇಡ ಅಂತ ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಸವಾಸಕ್ಕೆ ಬರಬೇಡ ಅಷ್ಟೇನಿಯ. ನನಗೂ ನಿನಗೂ ಯಾವ ಮೂಲೆಯಿಂದನೂ ಸೆಟ್ ಆಗೋಕ್ಕಿಲ್ಲ. ಆಗಲೇ ಒಂದು ಕಿತ ನೋಡ್ಬಿಟ್ಟಿದ್ದೀನಿ ನಿನ್ನ ಹೆಂಡ್ತಿಯಾಗಿ ಇದ್ಕೊಂಡು. ಇನ್ನೇನು ನೋಡೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ನಾನು ಪಿರಾಣ ತಿನ್ಬೇಡ ನೋಡು. ಬ್ಯಾಳೆನೂ ಬೇಡ, ಏನು ಬೇಡ. ಇನ್ನೊಂದು ಅಂಗಡಿನಾಗ ಹೋಗ್ತಾಕತ್ತೀನಿ. ನಿಮ್ಮ ಅಂಗಡಿನಾಗ ಇನ್ನೇನು ತಗೊಳಕ್ಕಿಲ್ಲ ನಾನು. ಇಲ್ಲಿ ಆಶಾ, ಎಂತೆಂಥವ್ರಿಗೂ ಒಂದೊಂದು ಚಾನ್ಸ್ ಕೊಡ್ತಾರೆ. ನೀನು ನನಗೊಂದು ಚಾನ್ಸ್ ಕೊಟ್ಟರೆ ಏನೇ ತಪ್ಪಾಯ್ತದೆ? ಒಂದೇ ಒಂದು ಚಾನ್ಸ್ ಕೊಡೆ. ನೋಡು, ನಮ್ಮಮ್ಮ ನನಗೆ ಹುಡುಗನ ಹುಡುಕ್ತಾ ಇತ್ತು ಆಗಲೇ ಏನಿಯ. ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡು ಇನ್ನೊಂದು ಮದುವೆಗೆ ಅಂತ ಹೇಳ್ಬಿಟ್ಟು ನಾನು ತಯಾರಿ ಮಾಡ್ಕೊತಾ ಇದ್ದೀನಿ. ನೋಡು, ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ನನ್ನ ಪಾಡು ನಾನು ಇಲ್ಲಿಂದ ಹೊಂಟೋಯ್ತೀನಿ. ನನ್ನ ಪಾಡು ನಾನು ನೆಮ್ಮದಿಯಾಗಿರ್ತೀನಿ. ನೀನು ಬೇಕಾದರೆ ಇನ್ನೂ 4 ಮದುವೆ ಮಾಡ್ಕೊಂಡು, ಇಲ್ಲಾಂದರೆ ಇನ್ನೂ 50 ಮದುವೆ ಮಾಡ್ಕೊಂಡು ನೀನು ನೆಮ್ಮದಿಯಾಗಿರುವಂತೆ. ದಯವಿಟ್ಟು ನಾನು ಬಿಟ್ಬಿಡು. ನನಗೆ ಇನ್ನೇನು ಮದುವೆ ಆಯ್ತದೆ, ಇನ್ನೊಂದು 3 ತಿಂಗಳು ಅಷ್ಟೇ ಏನಿಯ. ನೋಡು, ಹಿಂಗೆ ಹಿಂದಿಂದೆ ಬಂದು ನನಗೆ ಡಿಸ್ಟರ್ಬ್ ಮಾಡಬೇಡ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಏನು ಅನ್ಕೊಳ್ಳೋಕ್ಕಿಲ್ಲ ನನ್ನ ಬಗ್ಗೆ ಹೇಳು. ತುಂಬ ತೆಪ್ಪಾಗಿ ತಿಳ್ಕೊಬಿಡ್ತಾನೆ, ಸರಿನಾ? ಇದೇನು ಹೇಳ್ತಿದ್ಯಾ ಆಶಾ? ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ತಯಾರಾಗ್ಬಿಟ್ಟಿದ್ಯಾ? ಇನ್ನೇನು ಜೀವನ ಪೂರ್ತಿ ಹಿಂಗೆ ಕೊರಗಕ್ಕಾಯ್ತದ? ನನಗೂ ಸಾಕಾಗೋಗ್ಬಿಟ್ಟೈತೆ. ನಾನು ಈ ಊರು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ, ಸಾಕು ನನಗೂ. ನೀನು ನಂಬ್ಕೊಂಡು ನಾನು ಹಿಂಗೆ ಇರಬೇಕಾ? ಅಯ್ಯೋ, ಇರಬೇಕಾ ಬೇಡವಾ ಅಂತ ನಾನೇನು ಕೇಳ್ತಾ ಇಲ್ಲ. ಅದು ಅದು ಅಲ್ಲ, ನೀನು ನನ್ನ ಜೊತೆನೇ ಇರ್ಬೋದಲ್ಲ ಅಂತ. ನೋಡೋ, ಈ ಜನ್ಮದಾಗ ನಾನು ನಿನ್ನ ಜೊತೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ದಯವಿಟ್ಟು ಬಿಟ್ಬಿಡು. ನನಗೆ ನಿನ್ನ ಸಹವಾಸ ಯಾವುದೇ ಕಾರಣಕ್ಕೂ ಬೇಡ. ನಿನ್ನ ಕೈ ಮುಗಿತೀನಿ, ಬಿಟ್ಬಿಡು. ಬಡವನೇ ಮದುವೆ ಮಾಡ್ಕೊತೀನಿ, ಯಾವನ ಬೀದಿ ಹೋಗೋನೇ ಮದುವೆ ಮಾಡ್ಕೊತೀನಿ. ನಿನ್ನ ಜೊತೆ ಮಾತ್ರ ನಾನು ಸಂಸಾರ ಮಾಡಲ್ಲ. ನಮ್ಮ ಅತ್ತೆದೇ ಇದೆಲ್ಲ ಪಿಲಾನ್ ಅನ್ನಿಸ್ತದೆ. ನಮ್ಮ ಅತ್ತೆನೇನಿಯಾ ಬೇಕಂತಾನೆ ಇನ್ನೊಂದು ಮದುವೆಗೆ ತಯಾರಿ ಮಾಡ್ಬಿಟ್ಟಿರ್ತದೆ. ಈ ಕಾಳಿನ ಮಗ ಬುಡಕ್ಕಿಲ್ಲ, ಹಿಂದಿಂದೆ ಅಳ್ದ್ಬಿಟ್ಟು ಏನಾರ ಮಾಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆನೇನಿಯೇ ಪ್ಲಾನ್ ಮಾಡ್ಕೊಬಿಟ್ಟೈತೆ. ಅತ್ತೆ, ಈ ಆಶನ್ನ ಹೆಂಗನ ಮಾಡಿ ಮತ್ತೆ ನಾನು ಹೆಂಡ್ತಿಯಾಗಿ ಮಾಡ್ಕೋಬೇಕು ಅಂದರೆ ಏನಾರ ಒಂದು ಐಡಿಯಾ ಓಡಿಸ್ಬೇಕು. ಏನು ಐಡಿಯಾ ಓಡಿಸೋಣ ಅಂತನೇ ಅರ್ಥ ಆಯ್ತಿಲ್ಲ. ಇವಳನ್ನ ಏನು ಮಾಡಿದ್ರೆ ನನಗೆ ಒಪ್ಕೋತಾಳೆ? ಇದ್ರ ಬದಲು ನಮ್ಮ ಅತ್ತೆನ ಕ್ಯಾಚ್ ಹಾಕೊಬಿಟ್ರೆ ಒಪ್ಕೋತಾಳ ಅಂತ. ನಮ್ಮ ಅತ್ತೆನ ಹೆಂಗನ ಮಾಡಿ ಕ್ಯಾಚ್ ಹಾಕೊಬಿಡ್ಬೇಕು. ನಮ್ಮ ಅತ್ತೆನ ಕ್ಯಾಚ್ ಹಾಕೊಂಡ್ರೆ ಆವಾಗ ನೋಡಪ್ಪ, ಆರಾಮಾಗಿ ನಾನು ನೆಮ್ಮದಿಯಾಗಿರ್ಬೋದು. ಇರು, ನಮ್ಮ ಅತ್ತೆ ನಿನ್ನ ಕ್ಯಾಚ್ ಹಾಕತ್ತೀನಿ, ನೈಸ್ ಮಾಡಿ ಕ್ಯಾಚ್ ಹಾಕತ್ತೀನಿ. ಏನಪ್ಪ ನಿಮ್ಮ ಅಮ್ಮ ಎಲ್ಲಿ? ನಿನಗೆ ಈ ಸಲ ಒಳ್ಳೆ ಹುಡುಗಿ ನೋಡ್ಕೊಂಬಿಟ್ಟು ಬಂದಿದ್ದೀನಿ. ನಿಮ್ಮ ಅಮ್ಮ ಹೇಳಿತ್ತಲ್ಲ, ಒಳ್ಳೆ ಹುಡುಗಿ, ಚೆನ್ನಾಗಿರೋ ಹುಡುಗಿ ಬೇಕು ಅಂತ. ಚೆನ್ನಾಗೈತೆ, ಒಳ್ಳೆ ಹುಡುಗಿ ನೀನಿಯ. ನಿನ್ನ ಫೋಟೋ ನೋಡಿದ ತಕ್ಷಣ ಏನಿಯಾ ಕಣ್ಣು ಮುಚ್ಕೊಂಡು ಒಪ್ಕೊಬಿಡ್ತು. ನನಗೆ ಹುಡುಗ ಇರಲಿ, ತುಂಬ ಚೆನ್ನಾಗವನೆ ಅಂತ ಹೇಳ್ಬಿಟ್ಟು ಅವ್ನಿಗೆಲ್ಲ ಹೇಳಿದ್ದೀನಿ. ಅವ್ರಿಗೆ ನಿಮ್ದೊಂದು ಅಂಗಡಿ ಐತೆ, ಒಂದು ಮನೆ ಐತೆ ಅಂತ ಇರೋದನ್ನ ಇದ್ದಂಗೆ ಏನೇ ಹೇಳಿದ್ದೀನಿ. ಅವರು ಖುಷಿಯಾಗಿ ಒಪ್ಕೊಂಡವ್ರೆ. ಈಗ ಹೋಯ್ತಲ್ಲ ಹುಡುಗಿ ಅಂಗಡಿ, ನಿಮ್ಮ ಅಂಗಡಿಗೆ ಬಂದ್ಬಿಟ್ಟು ಇವಾಗ ಹೋಯ್ತಲ್ಲ, ಆ ಹುಡುಗಿಗೂ ಅಷ್ಟೇ ಏನಿಯಾ, ಆ ಹುಡುಗಿಗೂ ಹುಡುಗನ ಹುಡುಕ್ತಿರೋದು ನಾನೇನಿಯಾ. ಆ ಹುಡುಗಿಗೂ ಒಳ್ಳೆ ಸಂಬಂಧನ ಹುಡುಕಿದ್ದೀನಿ. ಏನು ಹೇಳ್ತಾ ಇದ್ದೀರಾ ಬ್ರೋಕರಣ್ಣ? ಈಗ ಓದ್ಲಲ್ಲ ಆಶಾ? ಹಾಂ, ಹುಡುಗಿ ಆಶಾ ಅಲ್ವಾ? ಆ ಹುಡುಗಿಗೂ ಹುಡುಗನ ಹುಡ್ಕು ಅಂತ ಅವ್ರ ಅಮ್ಮ ದುಡ್ಡು ಕೊಟ್ಟಿತ್ತು. ಅವ್ರಿಗೂ ಹುಡುಗನ ಹುಡುಕ್ತಾ ಇದ್ದೀನಿ. ಒಂದೊಳ್ಳೆ ಹುಡುಗ ಸಿಕ್ಕಿದ್ದ. ಆ ಒಳ್ಳೆ ಹುಡುಗನ ಫೋಟೋನ ಕಳಿಸಿದ್ದೀನಿ. ಈ ವಾರದಾಗೇನೆ ಅವ್ರದ್ದು ಬಂದ್ಬಿಡ್ತಾರೆ ಅನಿಸುತ್ತೆ. ಈ ವಾರದಾಗೆ ಬಂದು ನಿಶ್ಚಿತಾರ್ಥ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನೋಡಪ್ಪ, ನೀನು ಅಷ್ಟೇನೆ, ನೀನು ಅಂತ ಅಂದ್ಬಿಟ್ರೆ ಈ ವಾರದಾಗೇನೆ ಅವ್ರು ಬರ್ತಾರಲ್ಲ, ಅವಾಗ ಅವ್ರ ಜೊತೆ ಇವ್ರನ್ನೂ ಕರ್ಕೊಂಡು ಬಂದ್ಬಿಡ್ತೀನಿ. ನನಗೂ ಕಡಿಮೆ ಆಗ್ತದೆ ಹೆಂಗೋ ತಲೆನೋವು. ಇಬ್ರದ್ದು ಒಂದೇ ದಿನ ನಿಶ್ಚಿತಾರ್ಥ ಮುಗಿಸ್ಬಿಡ್ತೀನಿ ಅಂತ. ನೀವು ಹೇಳ್ತಿರೋದು ನಿಜನಾ? ಆಶನ್ಗೆ ಹುಡುಗನ ತೋರಿಸ್ತಿರೋದು ನೀವೇನೇನಾ? ಅಯ್ಯೋ, ಹೆಂಗವನೇ ಹುಡುಗ? ಚೆನ್ನಾಗವನ? ನನಗಿನ್ನ ಚೆನ್ನಾಗವನ? ಏನು ಕೆಲಸ ಮಾಡ್ತಾವನೆ ಹುಡುಗ? ಅವ್ರಮ್ಮ ಶಾರದಾ ಹೇಳಿದ್ದು, ನಮ್ಮ ಹುಡುಗ ಸುಮಾರಾಗಿ ಅದನ್ನು ಸಿಂಪಲಾಗಿ ಒಂದು ಕೆಲಸ ಮಾಡ್ಕೊಂಡಿದ್ರು ಸಾಕು, ಒಳ್ಳೆ ಹುಡುಗ ಆಗಿರಬೇಕು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನೇನೇನಿಯಾ ನನ್ನ ಮನೆ ಹೇಳಿನ ಮಾಡ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಮ್ಮ ಹೇಳಿತ್ತು. ಮನೆಗಿರೋರೆಲ್ಲ ಹಂಗೆ ಹೇಳ್ತಾವ್ರೆ. ಹುಡುಗ ಒಳ್ಳೆನಾಗಿ ಹೋಗ್ಬಿಟ್ಟಿದ್ರೆ ಸಾಕು, ಸೋಮಾರಿ ಆಗಿರ್ಕೊಡ್ದು, ಚೆನ್ನಾಗಿ ದುಡಿಬೇಕು, ಅರ್ಥ ಮಾಡ್ಕೋಬೇಕು ಅಂತನಾದರೆ ಸಾಕು, ನಮಗೇನು ತೊಂದರೆ ಇಲ್ಲ. ಹುಡುಗಿನ ಮನೆ ಹೇಳಿನಾಗ ಮಾಡ್ಕೊಬಿಡ್ತೀವಿ, ಏನು ತೊಂದರೆ ಇಲ್ಲ. ಹುಡುಗ ಮಾತ್ರ ಒಳ್ಳೆನಾಗಿರ್ಬೇಕಂತ ಅವ್ರಿಗೆ. ನಾನು ಅದಕ್ಕೇನೆ ಒಂದು ಒಳ್ಳೆ ಹುಡುಗ ಅವನೇ. ಅಪ್ಪ ದೇವ್ರೆ, ಅವನಂತ ಭಕ್ತ ಎಲ್ಲೂ ಇಲ್ಲ, ದೇವ್ರ ಭಕ್ತ, ಅಷ್ಟು ಒಳ್ಳೆಯವನವನು. ಅದಕ್ಕೇನೆ ಅವನೇನೆಯಾ ಸೆಟ್ ಮಾಡಿಬಿಟ್ಟು ಮದುವೆ ಮಾಡಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಜೊತೆಗೆ ನೀನು ಇದೇ ಊರಲ್ವಾ, ನೀನು ಅಂದ್ಬಿಟ್ರೆ ಹುಡುಗಿನ ನಾನೇನೆ ಅವತ್ತೇ ಕರೆಸ್ಬಿಟ್ಟು ಹೆಂಗೋ ನಾನು ಹುಡುಗಿ ಕಡೆಯವ್ರನ್ನ ನಿಮ್ಮ ಮನೆ ಅಂಗಡಿ ಎಲ್ಲ ನೋಡ್ಕೊಂಡು ಹೋಗಿ ನಿಮ್ದು ಸೆಟ್ ಆಗೋಗ್ಬಿಡ್ತೈತೆ. ನೋಡಪ್ಪ, ನಿಮ್ಮ ಅಮ್ಮ ಇದ್ರೆ ಕರಿ. ಇಲ್ಲ, ನಮ್ಮಮ್ಮ ಹೊರಗಡೆ ಎಲ್ಲ ಹೋಗೋರೆ. ನಿಮ್ಮ ಫೋನ್ ನಂಬರ್ ಐತಲ್ಲ, ನಮ್ಮಮ್ಮ ಬಂದಮೇಲೆ ಕಾಲ್ ಮಾಡಿಸ್ತೀನಿ ಬಿಡಿ. ನೋಡಿರಂತೆ ನನಗೆ ಯಾವ ಥರ ಬೇಕು ಅಂತ ನಾನೇ ನಿಮ್ಗೆ ಹೇಳ್ತೀನಿ, ಸರಿನಾ?
ಸರಿ ಕಣಪ್ಪ, ನಿಮ್ಮ ಅಮ್ಮನ ಫೋನ್ಗೆ ನೀನು ಆ ಹುಡುಗಿ ಫೋಟೋ, ಹುಡುಗಿ ಡೀಟೇಲ್ಸು ಎಲ್ಲನೂ ಕಳಿಸಿರ್ತೀನಿ. ಒಂದು ಕಿತ ನೋಡ್ಕೊಬಿಡು. ಆ ಹುಡುಗಿದು ಎಲ್ಲ ಡೀಟೇಲ್ಸ್ ಪಿನ್ ಟು ಪಿನ್ ಕಳಿಸಿರ್ತೀನಿ. ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡ್ಕೊಂಬಿಟ್ಟು ನಿಂಗೆ ಹುಡುಗಿ ಇಷ್ಟ ಆದರೆ ಫೋನಾಗೆ ನೀ ಹೇಳು. ಆ ಹುಡುಗಿಗಂತೂ ನೀನು ಇಷ್ಟ ಆಗಿದೆಯಾ, ನಿನಗೇನು ಆ ಹುಡುಗಿ ಇಷ್ಟ ಆದರೆ ಹೇಳು, ಹಂಗೆ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಎಲ್ಲ ತೋರಿಸ್ಬಿಡ್ತೀನಿ. ಸರಿ ಬ್ರೋಕರಣ್ಣ, ಆಯಿತು, ನೀವು ಹೇಳ್ದಂಗೆ ಆಯಿತು. ಹಾಂ, ಆಶುಂಗೆ ಹುಡ್ಗ ಅದು ಏನಿಲ್ಲ ಬಿಡಿ. ಹಾಂ, ಸರಿ ಆಯಿತು. ಸರಿ, ಫೋನ್ ಮಾಡಿಸ್ತೀನಿ ನಮ್ಮ ಅಮ್ಮನ ಹತ್ರ. ಸರಿ ಕಣಪ್ಪ, ಆಯಿತು. ಅಂದರೆ ಆಶೆ ಹೇಳಿದ್ದು ನಿಜನೇನೆ. ಅವಳು ಮದುವೆ ಮಾಡ್ಕೊಂಡು ಇವಾಗ ಹೊರಟೋಗ್ಬಿಡ್ತಾಳೆ. ಹೆಂಗನ ಮಾಡಬೇಕಲ್ಲ, ಏನಾರ ಮಾಡಬೇಕಲ್ಲ ಇವಾಗ. ಏನು ಮಾಡಲಿ? ನನಗೂ ಹುಡುಗಿನ ಹುಡುಕ್ತಾವ್ರೆ. ನಾನು ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡ್ಲಾ, ಇಲ್ಲ ಆಶುನ ಹೆಂಗಪ್ಪ ಮನ ಒಲಿಸೋದು?